ಅಂಶಗಳನ್ನ ಇಟ್ಕೊಂಡು ಸರ್ ಇಷ್ಟೆಲ್ಲ ಅಂಶಗಳು ನೀವು ಹೇಳೋದಿಲ್ಲ ಸರ್, ಇಷ್ಟೆಲ್ಲ ಅಂಶಗಳು ಕುಮಾರಸ್ವಾಮಿ ಅವರು ಗೊತ್ತಿರಲಿಲ್ಲ, ಯಾಕೆ ಮಾಡಿದ್ರು ಅಂತ ಕುಮಾರಸ್ವಾಮಿ ವಿರುದ್ಧನೇ DK ಇಲ್ಲ ತಿರುಗಿಸ್ತಾ ಇರುವಂಥದ್ದು ಸರ್. ಕುಮಾರಸ್ವಾಮಿಯವರು ಮಾಡಬೇಕು ಅನ್ನುವ ಪ್ರಸ್ತಾಪನೆ ಇತ್ತು, ಆದರೆ ರೈತರು ಪ್ರತಿಭಟನೆ ಮಾಡಿದಾಗ ಬಿಟ್ಟರು. ಈಗಲೂ ಅಷ್ಟೇ, ಈಗಲೂ ರೈತರು ಪ್ರತಿಭಟನೆ ಮಾಡ್ತಾಯಿದ್ದಾರೆ, ಇವರು ಬಿಡಲಿ. ಈಗ ಅವ್ರು ಬಿಟ್ಟರು, ಈಗ ಇವರು ಬಿಡಲಿ. ಒಳ್ಳೆ ಬೆಲೆ ಕೊಡಿಸ್ತೀವಿ ಅನ್ನೋಂಥದ್ದು ಕೂಡ ಹೇಳ್ತಿದ್ದಾರೆ ಸರ್. ನೋಡಿ, ಈಗ ಎಷ್ಟೋ ಜನ ನೋಡ್ಬೋದು, ಈ ಜಮೀನು ಮಾಲೀಕರು ಈಗ ದುಡ್ಡಿನ ಹಾಸಿಗೆ ಒಂದು ಸರಿ ಕೊಟ್ಟರೆ ಅವರ ನೆಕ್ಸ್ಟ್ ಜನ್ರೇಷನ್ನು, ಮುಂದಿನ ಜನ್ರೇಷನ್ನು ಅದೇ ಎಲ್ಲೋ ಒಂದು ಕಂಪ್ನಿನಲ್ಲಿ ಗಾರ್ಡಾಗಿ, ಸೆಕ್ಯೂರಿಟಿ ಗಾರ್ಡಾಗಿ ಕೆಲಸ ಮಾಡಬೇಕಾಗತ್ತೆ ಯಾವಾಗಲೂ. ಯಾಕೆಂದರೆ ಭೂಮಿ ಅದು ಯಾವಾಗಲೂ ಯಾವುದು ಕದಿಯಲಾಗದ ಒಂದು ಸಂಪತ್ತು. ಅಂದರೆ ಈ ಸೂರ್ಯಚಂದ್ರ ಇರೋ ತನಕ ಅದ್ರ ಸಂಪತ್ತು ಎಲ್ಲ ಜನ್ರೇಷನ್ಗೂ ಇರುತ್ತೆ. ಅದರ ಮತ್ತೆ ಅವಶ್ಯಕತೆ ಇಲ್ವಲ್ಲ. ಈಗ ಬೆಂಗಳೂರನ್ನೇ ನಾವು, ಬೆಂಗಳೂರಲ್ಲೇ ಎಷ್ಟು ಖಾಲಿ ಇದೆ. ಈಗ ನಮ್ಮ ವಿರೋಧ ಪಕ್ಷದ ನಾಯಕರು ಹೇಳಿದರು, ಸುಮಾರು 2 ಲಕ್ಷ ಅಪಾರ್ಟ್ಮೆಂಟ್ ಖಾಲಿ ಇದೆ, ಎಲ್ಲೋದ್ರೂ ಖಾಲಿ ಇದೆ. ಈಗ ಅದನ್ನು ಫಸ್ಟ್ ಫಿಲಪ್ ಮಾಡಲಿ, ಇಂಡಸ್ಟ್ರಿಯಲ್ ಪಾರ್ಕ್ಗಳು ಎಕ್ಸಿಸ್ಟಿಂಗ್ ಏನಿದೆ ಅದನ್ನು ಫಿಲಪ್ ಮಾಡಲಿ. ಸೊ ಆ ರೀತಿ ಅದರಿಂದ ರೈತರು ಬೇಡ ಅಂದಮೇಲೆ ಬಿಟ್ಬಿಡಬೇಕು. ನಾವು ರೈತರಿಗೆ ಬೆಲೆ ಕೊಡಬೇಕು. ಯಾಕೆಂದರೆ ನಾವು ಯಾವಾಗಲೂ ರೈತರು ಇಂದನೇ ನಮ್ಮ ದೇಶ ಇದು ರೈತಾಪಿ ದೇಶ, ಇದು ಕೃಷಿ ಆಧಾರಿತ ದೇಶ ಅಂತ ಎಲ್ಲ ಹೇಳ್ತೀವಲ್ವ. ಸೊ ಅದರಿಂದ ಬಿಡಬೇಕು. ರೈತರು ಈಗ ಪ್ರತಿಭಟನೆ ಮಾಡ್ತಾ ಇದ್ದಾರೆ, ಅದಕ್ಕೆ ನಾವೆಲ್ಲ ಬೆಂಬಲ ಕೊಡ್ತೀವಿ.